ಎಲ್ಲರಿಗೂ ನಮಸ್ಕಾರ. ಈಗ ಆಷಾಢ ಮಾಸ ಬಂದ್ಬಿಡುತ್ತಲ್ಲ. ಆಷಾಢ ಮಾಸ ಬಂದ್ರೆ ನಮ್ಗೇನ್ ನೆನಪಾಗುತ್ತೆ? ಮೆಹಂದಿ ಹಾಕೊಳ್ಳೋದು. ಇಲ್ಲಿ ನೋಡಿ, ನಾನು ಹಾಕೊಂಡಿದ್ದೀನಿ. ಎಲ್ಲರೂ ಹಾಕೋತಾರೆ ಮೆಹಂದಿ ಆಷಾಢ ಮಾಸದಲ್ಲಿ. ಒಂದ್ ತಿಂಗಳಲ್ಲಿ ಒಂದಿನ ಆದ್ರೂ ಹಾಕೋತಾರೆ. ನಮ್ಮ ಮನೆ ಪಕ್ಕದವರು ಅವರು ಹಾಕೊಳ್ತಾ ಇದ್ರು, ನಾವು ಹಾಕೋತಾ ಇದ್ವಿ. ಎಲ್ಲರೂ ಹಾಕೋತಾ ಇದಾರೆ, ನಾನು ಹಾಕೋತಾ ಇದ್ದೀನಿ. ಮುಂಚೆಯಿಂದ ಹಾಕೋತಾ ಬಂದಿದ್ದೀನಿ, ಈಗೂ ಹಚ್ಕೋತಾ ಇದ್ದೀನಿ ಅಂತ ಹೇಳಿದ್ರು. ಹೌದಾ, ನಿಮ್ಗೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂದು. ಅವಾಗ ಅವ್ರಿಗೆ ಒಬ್ರಿಗೆ ಹೇಳಿದೆ. ಮತ್ತೆ ಈ ಕಡೆ ಪಕ್ಕದ ಮನೆಯವರು ನಮ್ಗ್ ಸಹಿತ ಗೊತ್ತಿಲ್ಲ ಇದು ಯಾಕೆ ಹಚ್ಕೋತೀವಿ ಏನೋ ಅನ್ನೋದು ಅಂತಂದಾಗ ನನಗೊಂದು ಯೋಚನೆ ಬಂತು. ಒಂದು ವಿಡಿಯೋನೇ ಮಾಡ್ಬಿಟ್ರೆ ಎಲ್ರಿಗೂ ನೋಡ್ತಾರಲ್ಲ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಚಿಕ್ಕವಳಿದ್ದಾಗ ಅಷ್ಟೇ ಏನಾನ ಒಂದು ಮಾಡ್ಬೇಕು, ಇದು ಪದ್ಧತಿ ಆ ತರ ಏನ್ ಹೇಳಿದಾಗ ಅದ್ರ ರೀಸನ್ ಏನಂತ ಕೇಳಿ ತಿಳ್ಕೊಳ್ಳೋಳು. ಆ ತರ ತಿಳ್ಕೊಂಡಿರುವಂತ ಕೆಲವು ವಿಷಯಗಳನ್ನ ಇವತ್ತ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಇದನ್ನ ಕೇಳಿ ತಿಳ್ಕೊಳ್ಳಿ, ಹಾಗೆ ನಿಮ್ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಇದನ್ನ ಶೇರ್ ಮಾಡಿ. ಹಿಂದೆ ಪಾರ್ವತಿ ದೇವಿ ಇರ್ತಾರಲ್ಲ, ಅಂದ್ರೆ ಪರ್ವತರಾಜನ ಮಗಳು ಪಾರ್ವತಿ ದೇವಿ. ಪಾರ್ವತಿ ದೇವಿ ಅಂದ್ರೆ ಆಕಿನೇ, ಗೌರಿ ದೇವಿ ಅಂದ್ರು ಆಕಿನೇ. ಆಕಿನ ಗೆಳತಿಯರ ಜೊತೆಗೆ ವನದಲ್ಲಿ ಆಟ ಆಡ್ತಾ ಇರ್ತಾಳೆ. ಆಟ ಆಡ್ತಾ ಇರ್ಬೇಕಾದ್ರೆ ಅವಳು ಪುಷ್ಪವತಿ ಆಗ್ತಾಳೆ, ಅಂದ್ರೆ ದೊಡ್ಡವಳಾಗ್ತಾಳೆ. ದೊಡ್ಡವಳಾದಾಗ ಅವಳದು ಒಂದು ಹನಿ ನೆಲದ ಮೇಲೆ ಬೀಳುತ್ತೆ. ಅಲ್ಲಿ ಒಂದು ಗಿಡ ಉಟ್ಕೊಳ್ಳುತ್ತೆ. ಗಿಡ ಉಟ್ಕೊಂಡಾಗ ಅವ್ರ ಗೆಳತಿಯರೆಲ್ಲ ಹೋಗಿ ಅವರಪ್ಪನ ಕರ್ಕೊಂಡ್ ಬರ್ತಾರೆ, ಅಂದ್ರೆ ಪರ್ವತರಾಜನ ಕರ್ಕೊಂಡ್ ಬರುವಾಗ ಅದ್ರ ಎಲೆಗಳು ಚೆನ್ನಾಗಿರ್ತಾವ. ಬೇಕಾದ್ರೆ ನೋಡ್ರಿ ನೀವು, ಮೆಹಂದಿ ಎಲೆಗಳು ಇಷ್ಟಿಷ್ಟೇ ಚಿಕ್ಕದಾಗಿ ಬಹಳ ಚಂದ ಕಾಣ್ತಾವ ನೋಡೋದಕ್ಕೆ. ಆ ಎಲೆಗಳು ಎಷ್ಟು ಚೆನ್ನಾಗಿದ್ದಾವಲ್ಲಂತ ಈ ತರ ಹರಿತಾ ಇರ್ತಾಳೆ. ಹರಿತಾ ಇರ್ಬೇಕಾದ್ರೆ ಕೈಯೆಲ್ಲ ಕೆಂಪಾಗಿರುತ್ತೆ. ಕೆಂಪಾದಾಗ ಅವ್ರ ಅಪ್ಪ ಬಂದು ನೋಡ್ತಾನೆ, ಅಯ್ಯೋ ನನ್ನ ಮಗಳ ಕೈ ಕಂದಿ ಹೋಯ್ತಲ್ಲ ಅಂತ ನೋಡ್ತಾನೆ. ಅವಾಗ ಗೌರಿ ದೇವಿ ಹೇಳ್ತಾಳೆ, ಇಲ್ಲ ನನ್ಗೇನೂ ಆಗಿಲ್ಲಪ್ಪ, ಇನ್ನ ನನಗೆ ಚೆನ್ನಾಗ್ ಅನಿಸ್ತಾ ಇದೆ ಅಂತ. ಅವಾಗ ನಾವು ಕೈ ನೋಡ್ತಾ ಇರ್ಬೇಕಾದ್ರೆ ಆ ಗಿಡ ಕೇಳತ್ತೆ, ನಾನು ಗೌರಿ ಅಂಶದಿಂದ ಹುಟ್ಟಿದಿನಲ್ಲ, ನನ್ಗೇನಾದ್ರೂ ಒಂದು ವಿಶೇಷತೆ ಕೊಡಿ ಅಂತ ಕೇಳ್ತದೆ. ಅವಾಗ ಹೇಳ್ತಾಳೆ, ನೀನು ನಮ್ಮ ಗೌರಿ ಅಂಶ, ಪಾರ್ವತಿ ದೇವಿ ಅಂದ್ರಾಕಿನೇ ಗೌರಿ ಅಂದ್ರಾಕಿನೇ, ಅದಕ್ಕೆ ಇದನ್ನ ತೆಲುಗು ಅಲ್ಲಿ ಗೋರೆಂಟಾಕು ಅಂತಾರೆ, ಅಂದ್ರೆ ಗೌರಿ ಇಂಟಿ ಹಾಕು. ಇದು ಗೌರಿ ಅಂಶದಿಂದ ಹುಟ್ಟಿರೋದ್ರಿಂದ ಗೋರೆಂಟಾಕು ಅಂತ ತೆಲುಗಲ್ಲಿ ಹೇಳ್ತಾರೆ. ನಾವು ಮೆಹಂದಿ ಒಬ್ಬೊಬ್ರು ಒಂದೊಂದು ಹೆಸರಿಟ್ಟು ಈ ಗಿಡದ ಹೆಸರನ್ನ ಕರೀತಾರೆ. ಅವಾಗ ಅವ್ರು ಹೇಳ್ತಾರೆ, ಇದನ್ನ ಯಾರಾದ್ರೂ ಹಚ್ಕೊಂಡ್ರೆ, ಈಗ ನೋಡಿ ನಾವು ಪೇಸ್ಟ್ ಮಾಡಿ ಹಚ್ಕೊಂತೀವಲ್ಲ, ಇಲ್ಲಿ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತ ನರಗಳಿರ್ತವೆ. ಇಲ್ಲಿ ನಾವು ಹಚ್ಕೊಳ್ಳೋದ್ರಿಂದ ನಮ್ಮ ಬಾಡಿಲಿರುವಂತ ಹೀಟು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಗರ್ಭಾಶಯದ ಏನೋ ತೊಂದರೆಗಳಿದ್ರು ಕಡಿಮೆ ಆಗುತ್ತೆ. ಹಾಗಾಗಿ ಅಂಗೈಯಲ್ಲಿ ಹಚ್ಕೋಬೇಕು. ಇನ್ನೊಂದು ಏನ್ ಮುಖ್ಯವಾಗಿ ಅಂದ್ರೆ ಉಗುರುಗಳಿಗೂ ಸಹಿತ ಹಚ್ಬೇಕು. ಈಗ ನೋಡಿ, ಸಮ್ಮರ್ ಹೋಯ್ತು, ಇವಾಗ ಸಮ್ಮರ್ ಹೋಗಿ ಮಳೆಗಾಲ ಬಂತು. ಮಳೆಗಾಲ ಅಂದ್ರೆ ನೀರಲ್ಲಿ ಆಡ್ತಾ ಇರ್ತೀವಿ. ಆದ್ರೆ ಹೆಣ್ಮಕ್ಳಂತೂ ನೀರಲ್ಲಿ ಕೆಲಸ ಜಾಸ್ತಿ ಮಾಡ್ತೇವಿ. ಮುಂಚೆ ಹಳ್ಳಿಗಳಲ್ಲಿರುವರಂತೂ ಮಣ್ಣಲ್ಲಿ ಸಹಿತ ಕೆಸರಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ನಾವು ಮನೇಲಿದೀವಿ ಅಂದ್ರೂ ನಾವು ನೀರಲ್ಲೇ ಕೆಲಸ ಜಾಸ್ತಿ ಅಲ್ಲ ಹೆಣ್ಮಕ್ಳು ಮಾಡೋದು. ಅವಾಗ ಉಗುರಿಗೆ ಇನ್ಫೆಕ್ಷನ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತಂತ ಈ ಟೈಮಲ್ಲಿ. ಅದಕ್ಕಾಗಿ ನಾವು ಉಗುರಿಗೆ ಕಂಪಲ್ಸರಿ ಮೆಹಂದಿನ ಹಾಕೋಬೇಕು, ಅಂಗೈಯಲ್ಲಿ ಮೆಹಂದಿನ ಹಚ್ಕೋಬೇಕು. ಮೆಹಂದಿ ಅಂದೀವಂತೇಳಿ ಹೊರಗಡೆ ಸಿಗುವಂತ ನೀವು ಕೋನ್ ತಂದು ಹಚ್ಕೋಬಾರ್ದು. ನ್ಯಾಚುರಲ್ ಆಗಿ ಎಲೆಗಳು ಸಿಗ್ತಾವ, ಈಗ ಎಲ್ಲ ಕಡೆ ಸಿಗ್ತಾ ಇದಾವೆ. ಮಾರ್ಕೆಟ್ ಅಲ್ಲಿ ಸೇಲ್ ಸಹಿತ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹತ್ರ ಗಿಡ ಇಲ್ಲ ಅಂದ್ರೆ ತಂದು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಈ ತರ ಹಚ್ಕೊಳ್ಳೋದ್ರಿಂದ ನಮ್ಮ ಬಾಡಿ ಹೀಟ್ ಕಡಿಮೆ ಆಗುತ್ತೆ. ಪ್ಲಸ್ ಜೊತೆಗೆ ನೋಡಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಹಾಗಾಗಿ ಇದನ್ನ ಆಷಾಢ ಮಾಸದಲ್ಲಿ 1 ಸಾರಿ 2 ಸಾರಿ ಆದ್ರೂ ಹಚ್ಕೋತಾರೆ. ಇದ್ರದ್ದು ಇನ್ನೊಂದು ರೀಸನ್ ಏನಪ್ಪಾ, ಹೀಗೆ ಹಚ್ಕೋಬೇಕು ಯಾಕ, ಇನ್ನೊಂದಿನ ಹಚ್ಕೋಬಹುದಲ್ಲ, ಆಷಾಢ ಮಾಸದಲ್ಲಿ ಯಾಕೆ 1 ಸಾರಿ ಆದ್ರೂ ಹಚ್ಕೋಬೇಕಂತಾರೆ? ಅದಕ್ಕೂ ಒಂದು ರೀಸನ್ ಇದೆ. ಅದು ಏನಂದ್ರೆ, ತ್ರೇತಾಯುಗದಲ್ಲಿ ರಾಮಾಯಣ ನಡೆದದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಬಟ್ ರಾಮಾಯಣ ನಡೆದದಂದ್ರೆ, ಈಗ ರಾವಣ ಬಂದು ಸೀತನ ಅಪಹರಿಸ್ಕೊಂಡು ಹೋಗ್ತಾನೆ, ಲಂಕಾದಲ್ಲಿ ಇಡ್ತಾನೆ. ಲಂಕಾದಲ್ಲಿ ಎಲ್ಲಿಟ್ಟಿರ್ತಾನೆ? ಅಶೋಕವನದಲ್ಲಿ ಇಟ್ಟಿರ್ತಾನೆ. ಅಶೋಕವನದಲ್ಲಿ ಒಬ್ಳೇ ಇರ್ತಾಳೆ. ಅವಾಗವಾಗ ರಾವಣ ಬಂದು ಆಕೆಗೆ ಹಿಂಸೆ ಕೊಡ್ತಾ ಇರ್ತಾನೆ, ಅಂದ್ರೆ ಆಕೆ ಮಾತಿನಿಂದ ಹಿಂಸೆ ಕೊಡ್ತಾ ಇರ್ತಾನೆ. ಆಕೆಗೆ ಅವಾಗ ಬಹಳ ನೋವಾಗೋದು, ಕಷ್ಟ ಆಗೋದು, ಏನಪ್ಪಾ ಹಿಂಗಾಯ್ತಲ್ಲ ಅಂತೇಳಿ ಬಹಳ ನೋವಾಗ್ತಾ ಇರುತ್ತೆ, ಬಹಳ ಕಷ್ಟ ಅನ್ಸ್ತಾ ಇರುತ್ತೆ. ಅವಾಗ ಅವಳು ಎಲ್ಲಿ ಅಶೋಕವನದಲ್ಲಿ ಇರ್ತಾಳಲ್ಲ, ಅಲ್ಲೇ ಪಕ್ಕದಲ್ಲೇ ಒಂದು ಗಿಡ ಇರುತ್ತೆ. ಆ ಗಿಡದ ಹತ್ರ ತನ್ನ ಕಷ್ಟ, ತನ್ನ ನೋವು ಎಲ್ಲ ಹೇಳ್ಕೊತಾ ಇರ್ತಾಳೆ. ಹೇಳ್ಕೊಂಡ್ಮೇಲೆ ಅವಳು ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಹೀಗೆ ಕೆಲವು ದಿನ ನಡೆದ್ಮೇಲೆ ಮುಂದಿಂದು ನಿಮ್ಗೆ ಗೊತ್ತೇ ಇದೆ, ಹನುಮಂತ ಬರ್ತಾನೆ, ರಾಮ ಬರ್ತಾನೆ, ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಗೆದ್ದು ಸೀತನ ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಕರ್ಕೊಂಡು ಹೋಗ್ಬೇಕಾದ ಸಮಯದಲ್ಲಿ ಅವಾಗ ಸೀತಾ ಹೇಳ್ತಾಳೆ ರಾಮನಿಗೆ, ನಾನು ಅಶೋಕವನದಲ್ಲಿ ಇದ್ನಲ್ಲ, ಅಲ್ಲಿ ನನ್ನ ಜೊತೆಗೆ ಒಂದು ಗಿಡ ಇತ್ತು. ನನ್ನ ಕಷ್ಟ, ನನ್ನ ನೋವು, ನನ್ನ ಟೆನ್ಷನ್ಸ್ ಏನಿದ್ರು ಆ ಗಿಡದ ಕೆಳಗೆ ಆ ಗಿಡದ ಜೊತೆ ಮಾತಾಡ್ತಾ ಇದ್ದೆ, ಹೇಳ್ತಾ ಇದ್ದೆ. ಅವಾಗ ನನ್ಗೆ ಸ್ವಲ್ಪ ಸಮಾಧಾನ ಆಗ್ತಾ ಇತ್ತು. ಆ ಗಿಡ ನಿಮಗೆ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗಿ ಆ ಗಿಡನ ತೋರಿಸ್ತಾರೆ. ಅದೇ ಗಿಡ ಈ ಮೆಹಂದಿ ಗಿಡ ಆಗಿರುತ್ತೆ. ಮೆಹಂದಿ ವೃಕ್ಷನೇ ಅಲ್ಲಿರುತ್ತೆ. ಅವಾಗ ರಾಮ ಕೇಳ್ತಾನೆ,
ನನ್ನ ಹೆಂಡತಿಗೆ ನೀನು ಇಷ್ಟು ನಿನ್ನಿಂದ ಅವಳಿಗೆ ಸಮಾಧಾನ ಆಗಿದೆ, ನಿನ್ಗೆ ಏನಾದರೂ ಬೇಕಿದ್ರೆ ಕೇಳು ಅಂದಾಗ ಅವಾಗ ಮೆಹಂದಿ ಹೇಳುತ್ತೆ. ಅವಾಗ ಆಷಾಢ ಮಾಸನೂ ಇರುತ್ತೆ ಹಂಗೆ. ಅವಾಗ ಹೇಳುತ್ತೆ, ನನ್ನಿಂದ ಹೇಗೆ ಸೀತಾಗ ಸಮಾಧಾನ ಆಯ್ತೋ ಮುಂದೆ ಕಲಿಯುಗದಲ್ಲಿ ಸಹಿತ ಕೆಲವರಿಗೆ ಅಟ್ಲೀಸ್ಟ್ ನನ್ನಿಂದ ಕೆಲವು ಸಮಾಧಾನ ಆಗ್ಬೇಕು, ಆಮೇಲೆ ನನ್ನ ನೆನಪು ಕಲಿಯುಗದಲ್ಲಿ ಇರಬೇಕು ಅಂತ ಕೇಳ್ತಾಳೆ. ಅದಕ್ಕಾಗಿ ರಾಮ ಹೇಳ್ತಾನೆ, ಅವಾಗ ಆಷಾಢ ಮಾಸ ಇರೋದ್ರಿಂದ ಆಷಾಢ ಮಾಸದಲ್ಲಿ ಒಮ್ಮೆ ಆದ್ರೂ ಮೆಹಂದಿನ ಹಚ್ಕೊಳ್ಳೋದ್ರಿಂದ ಟೆನ್ಷನ್ಸ್ ಕಡಿಮೆ ಆಗುತ್ತೆ, ಸಮಾಧಾನ ಆಗುತ್ತೆ. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ, ಮೆಹಂದಿ ಎಲ್ಲ ಹಾಕೊಂಡ್ಮೇಲೆ ತೊಳ್ಕೊಂತೀರಲ್ಲ, ನೋಡಿದಾಗ ಏನೋ ಮನ್ಸಿಗೆ ಒಂಥರ ಖುಷಿ ಅನ್ಸುತ್ತೆ, ಸಮಾಧಾನ ಅನ್ಸುತ್ತೆ. ಆಮೇಲೆ ನಮ್ ಟೆನ್ಷನ್ಸ್ ಕಡಿಮೆ ಆಗುತ್ತೆ. ಈಗ ನೋಡಿ, ನೀವು ಮದ್ವೆ ಮಾಡ್ತಾ ಇರ್ತೀವಿ ಅಥವಾ ದೊಡ್ಡದಾದ ಫಂಕ್ಷನ್ ಮಾಡ್ತಾ ಇರ್ತೀವಿ, ಶ್ರೀಮಂತದ ಫಂಕ್ಷನ್ ಮಾಡ್ತಾ ಇರ್ತೀವಿ, ಅವಾಗ ಮೆಹಂದಿ ಫಂಕ್ಷನ್ ಅಂತಾನೆ ಒಂದ್ ಮಾಡ್ತೀವಿ. ಈಗ ನಾವು ಫಂಕ್ಷನ್ ಅಂತ ಮಾಡ್ತಾ ಇದೀವಿ, ಅವಾಗೆಲ್ಲ ಮೆಹಂದಿ ಶಾಸ್ತ್ರ ಅಂತ ಹೇಳಿ ಮುಂಚೆಯಿಂದನೂ ಈ ಮೆಹಂದಿ ಶಾಸ್ತ್ರನ ಎಲೆಗಳ ತಂದು ರುಬ್ಬಿ ಒಂದಿನ ಹಚ್ಕೋತಾ ಇದ್ರು. ಅಂದ್ರೆ ಈಗ ನೋಡಿ, ಒಂದ್ ಮದ್ವೆ ಮಾಡ್ತೀವಿ ಅಂದ್ರೆ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಟೆನ್ಷನ್ಸ್ ಇರುತ್ತೆ. ಇದನ್ನ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗಾದ್ರೂ ಅವರಿಗೆ ಟೆನ್ಷನ್ಸ್ ಕಡಿಮೆ ಆಗ್ಲಿ, ರಿಲೀಫ್ ಆಗ್ಲಿ, ಅವ್ರಿಗೆ ಸಮಾಧಾನ ಆಗ್ಲಿ, ನೋಡೋದಕ್ಕೆ ಚಂದ ಕಾಣ್ಲಿ ಅಂತೇಳಿ ಅದ್ರ ಮಾಡಿರೋಂತ ಹಿಂದಿನ ಉದ್ದೇಶ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈಗ ಆಷಾಢ ಮಾಸದಲ್ಲೇ ನಾವ್ ಯಾಕೆ ಹಚ್ಕೋಬೇಕಂತ. ಹಾಗಾಗಿ ನೀವು ಸಹಿತ ಒಂದ್ಸಾರಿ ಆದ್ರೂ ಆಷಾಢ ಮಾಸದಲ್ಲಿ ಈ ರೀತಿ ಮೆಹಂದಿ ಹಚ್ಕೊಳ್ಳಿ. ನಿಮ್ಗೆ ಜಾಸ್ತಿ ಸಿಕ್ಕಿತ್ತಂದ್ರೆ ಅಕ್ಕಪಕ್ಕದವ್ರಿಗೆ ಸಹಿತ ಕೊಟ್ಟು ಹಚ್ಕೊಂಡ್ರು ಇನ್ನೂ ಚೆನ್ನಾಗಿ. ಹಾಗಾಗಿ ನಾ ಮಾಡಿದ್ಮೇಲೆ ಒಂದ್ 4-5 ಜನಕ್ಕಾದ್ರೂ ಕೊಡ್ತೀನಿ, ನೀವು ಹಚ್ಕೊಳ್ಳಿ ಅಂತ. ಪ್ರತಿಯೊಬ್ಬರಿಗೂ ಈ ರೀಸನ್ ಹೇಳೋದಕ್ಕಿಂತ ಒಂದು ವಿಡಿಯೋ ಮಾಡಿಬಿಡೋದು ಅಂತೇಳಿ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಕಲ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.